ನಾಗಿನಿ, ನೀನು ಎಲ್ಲರ ಪಾಲಿಗೆ ಮಾರಿ ಆದ್ರೆ ನನ್ನ ಪಾಲಿಗೆ ಹೆಮ್ಮಾರಿ. ಇವತ್ತು ನಿನಗೆ ಮಾಡು ಇಲ್ಲವೇ ಮಡಿ ಪರಿಸ್ಥಿತಿ. ಈ ಭೈರವ ಬಾಬಾ ಈ ಹಿಂದಿನ ಕೋಪಗಳನ್ನ ಇವತ್ತು ತೀರಿಸ್ಕೋತಾನೆ. ಜೈ ಮಹಾಕಾಲ. ನೀನು ಎಷ್ಟೇ ಶಕ್ತಿಶಾಲಿಯಾಗಿರಬಹುದು, ಆದರೆ ನನ್ನ ಮುಂದೆ ತಲೆ ಬಾಗಲೇಬೇಕು. ನ್ಯಾಯಕ್ಕೆ, ನೀತಿಗೆ, ಧರ್ಮಕ್ಕೆ ತಲೆ ಬಾಗೋದು ನಮ್ಮ ನಾಗಲೋಕದ ಸಂಸ್ಕೃತಿ. ನಿನ್ನಂತ ಅಜ್ಞಾನಿ ಅಧರ್ಮಿಗಳಿಗೆ ತಲೆ ಬಾಗೋದಲ್ಲ. ಸಾಯೋ ಕಾಲ ಹತ್ರ ಬಂದ್ರು ಸಹ ಇನ್ನ ನಿನ್ ಸೊಕ್ಕಿಳಿದಿಲ್ಲ ಅಲ್ಲ? ಸೊಕ್ಕಿಗೂ ಆತ್ಮಾಭಿಮಾನಕ್ಕೂ ವ್ಯತ್ಯಾಸ ಗೊತ್ತಿಲ್ಲದಿರೋ ಮೂರ್ಖ ನೀನು. ನಿನ್ನ ಹತ್ರ ವಿತಂಡವಾದ ಮಾಡೋ ಮನಸ್ಸು, ಸಮಯ ನನ್ನ ಹತ್ರ ಇಲ್ಲ. ಮೊದಲು ನಿನ್ನ ವಿಷಾನ ರುದ್ರನಿಂದ ವಾಪಸ್ ತಗೊಂಡು ಅವನನ್ನು ಉಳಿಸು. ಅವನು ಮಾಡಿರೋ ಅಧರ್ಮಕ್ಕೆ, ಅಕ್ರಮಕ್ಕೆ ಸರಿಯಾದ ಶಿಕ್ಷೆ ಆಗಿದೆ. ಅವನ ದೇಹದಲ್ಲಿರೋ ವಿಷಾನ ನಾನು ತೆಗೆಯೋದಿಲ್ಲ. ಅವನನ್ನ ಉಳಿಸೋ ಮಾತೇ ಇಲ್ಲ. ರುದ್ರನ್ನ ಉಳಿಸಲ್ಲ ಅಂದ್ರೆ ನೀನು ಉಳಿಯಲ್ಲ. ನಿನ್ನ ಈ ಬೆದರಿಕೆಗೆಲ್ಲ ನಾನು ಬಗ್ಗೋದಿಲ್ಲ. ಓ ಹಾಗ? ನಿನ್ನ ಹಿಂದೆ ಇರೋದು ಸಾಮಾನ್ಯ ದುಂಬಿಗಳು ಅಂದ್ಕೊಂಡಿದ್ದೀಯಾ? ಭೃಂಗರಾಜ ಮಹಾಮಂತ್ರದಿಂದ ಸ್ಥಾಪಿತವಾದ ಭೃಂಗ ದುಂಬಿಗಳು. ನಾನು ಒಂದೇ ಒಂದು ಕಣ್ಣು ಸನ್ನೆ ಮಾಡಿದ್ರೆ ಸಾಕು, ಅಷ್ಟು ದುಂಬಿಗಳು ಸೇರಿ ನಿನ್ನ ಮೈಯಲ್ಲಿರೋ ರಕ್ತವನ್ನೆಲ್ಲ ಹೀರಿ ಯಮಲೋಕಕ್ಕೆ ನಿನಗೆ ದಾರಿ ತೋರಿಸ್ತವೆ. ಆಮೇಲೆ ನಿನ್ನ ರಕ್ತದಿಂದ ರುದ್ರನ್ನ ಹೇಗೆ ಉಳಿಸ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಸಾವಿಗೆ ಹೆದರಿ ರಣರಂಗದಿಂದ ಪಲಾಯನ ಮಾಡೋ ಹೇಳಿ ನಾನಲ್ಲ. ಕೊನೆವರೆಗೂ ಹೋರಾಡ್ತೀನಿ. ಗೆದ್ರೆ ಮಹಾತ್ಮ, ಇಲ್ಲ ಅಂದ್ರೆ ಹುತಾತ್ಮ. ಈ ಸೂತ್ರನ ನಂಬಿರೋ ನಾಗಕುಲದವಳು ನಾನು. ನಿನ್ನಂತ ಉದ್ದಟ ಉಳುವಿಗೆ ಶಾಂತಿ ಮಂತ್ರದ ಬೋಧನೆ ಅರ್ಥ ಆಗೋದಿಲ್ಲ. ದಂಡಂ ದಶಗುಣ. ಜೈ ಮಹಾಕಾಲ.
ಯಾಕೆ ಭೈರವ, ನಿನ್ನ ಆರ್ಭಟ ಆಕ್ರಮಣಕ್ಕೆಲ್ಲ ಇಷ್ಟು ಬೇಗ ಎಳ್ಳು ನೀರು ಬಿಟ್ಬಿಟ್ಯಾ? ನನ್ನ ಶಕ್ತಿ ಅಗಾಧವಾದದ್ದು, ಅಪ್ರಮೇಯವಾದದ್ದು, ಅದನ್ನ ಅಳಿಸೋದಿಕ್ಕೆ ಆಗೋದೇ ಇಲ್ಲ ಅಂತ ಹೇಳ್ತಾ ಇದ್ದೆ ಅಲ್ವಾ? ಎಲ್ಲೋಯ್ತು ನಿನ್ನ ಆ ಶಕ್ತಿ? ನಿಮಗೆಲ್ಲ ಒಂದು ಮಾತು ಹೇಳ್ತಾ ಇದ್ದೀನಿ, ಕೇಳು. ನೀನಲ್ಲ, ನಿನ್ನಂತ 100 ಜನ ಬಂದರೂ ಸಹ ನನ್ನ ಅಂತ್ಯನ ಕಾಣೋದಿಕ್ಕೆ ಸಾಧ್ಯ ಇಲ್ಲ. ಹೋಗಿ ಇದನ್ನ ಶಾಸ್ತ್ರಿಗಳಿಗೆ ಹೇಳು. ಶಾಸ್ತ್ರಿಗಳೇ, ಇವಳ ಸ್ಥಿತಿ ನೋಡಿದ್ರೆ ನನ್ಗೆ ಯಾಕೋ ತುಂಬಾ ಗಾಬರಿ ಆಗ್ತಾ ಇದೆ. ಯಾಕೆ ಶಾಸ್ತ್ರಿಗಳೇ ನೀವೇನು ಮಾತಾಡ್ತಾ ಇಲ್ಲ, ಸುಮ್ಮನೆ ನಿಂತಿದ್ದೀರಲ್ಲ? ಮಾತಾಡೋಕೆ ಏನು ಉಳಿದಿದೆ ತಾಯಿ? ಏನ್ ಶಾಸ್ತ್ರಿಗಳೇ ತಾವು ಈ ರೀತಿ ಮಾತಾಡ್ತಿದ್ದೀರಾ? ನೀವು ಮಾತಾಡ್ತಿರೋದು ನೋಡಿದ್ರೆ ಇವಳ ಸ್ಥಿತಿ ತುಂಬಾ ಗಂಭೀರವಾಗಿದೆ ಅನಿಸ್ತಾ ಇದೆ. ಹೌದು ತಾಯಿ, ಇವನ ಸ್ಥಿತಿ ತುಂಬಾ ಗಂಭೀರವಾಗಿದೆ. ಮುಂದೆ ಹೇಗೆ ಶಾಸ್ತ್ರಿಗಳೇ? ಭೈರವ ಬರೋವರೆಗೂ ಕಾಯಲೇಬೇಕು. ಅಯ್ಯೋ ದೇವ್ರೆ, ಈ ಬಾಬಾ ಎಲ್ಲೋದ್ರು ಏನು, ಎಲ್ಲಿ ನೋಡಿದ್ರೆ ಇವನು ಉಸಿರಾಡೋದಕ್ಕೆ ತುಂಬಾ ಕಷ್ಟಪಡ್ತಾರೆ. ಬಾಬಾ, ಭೈರವ, ಆ ನಾಗಿನ ರಕ್ತ ಸಿಕ್ತಾ? ಇಲ್ಲ, ಸಿಗ್ಲಿಲ್ಲ. ಸಿಗ್ಲಿಲ್ಲ ಅಂದ್ರೆ ಏನರ್ಥ? ಆ ನಾಗಿನಿ ತನ್ನ ಮಾಯಾಶಕ್ತಿಯಿಂದ ನಾನು ಕಳಿಸಿದ ಜೇನ್ನೊಣಗಳನ್ನೆಲ್ಲ ನಾಶ ಮಾಡಿಬಿಟ್ಲು. ಅವಳು ತುಂಬಾ ಕೋಪದಲ್ಲಿದ್ದಾಳೆ. ಅವಳನ್ನ ಈ ಸ್ಥಿತಿಯಲ್ಲಿ ಕೊಲ್ಲೋದು ತುಂಬಾ ಕಷ್ಟ. ಹಾಗಾದ್ರೆ ನನ್ನ ಮಗನ ಕತೆ? ಅಮ್ಮ, ನೀವು ಗಾಬರಿ ಆಗ್ಬೇಡಿ. ಎಲ್ಲದಕ್ಕೂ ಒಂದು ಪರಿಹಾರ ಅನ್ನೋದು ಇದ್ದೇ ಇರುತ್ತೆ. ನಾನೇ ಹೋಗಿ ನಾಗಿನಿ ಹತ್ರ ಮಾತಾಡ್ತೀನಿ. ಸರಿ, ಹಾಗಾದ್ರೆ ನಾನು ನಿಮ್ ಜೊತೆ ಬರ್ತೀನಿ. ನೀವ್ಯಾರು ಬರೋದು ಬೇಡ, ನಾನು ಒಬ್ಬನೇ ಹೋಗ್ತೀನಿ. ನಿಮ್ಮನ್ನೆಲ್ಲ ನೋಡಿದ್ರೆ ಅವಳು ಮತ್ತಷ್ಟು ಕೋಪ ಮಾಡ್ಕೊಳ್ತಾಳೆ. ಆ ಕೋಪದಲ್ಲಿ ಏನ್ ಬೇಕಾದ್ರೂ ಆಗಬಹುದು. ನಾನೇ ಹೋಗಿ ಇದಕ್ಕೆ ಪರಿಹಾರ ಏನು ಅನ್ನೋದನ್ನು ಕೇಳ್ಕೊಂಡ್ಬರ್ತೀನಿ. ಮಾಡ್ತಾ ಇರೋದು ನಿನಗೆ ಸರಿ ಅಂತ ಅನ್ನಿಸ್ತಾ ಇದೆಯಾ? ಹೌದು. ಸುಳ್ಳು. ಅಲ್ಲೊಬ್ಬ ವ್ಯಕ್ತಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ರೆ ನೀನು ಮಾಡಿದ್ದೆ ಸರಿ ಅಂತ ಅನ್ಕೋತಾ ಇದೆಯಾ? ನಿಮ್ ಬಗ್ಗೆ ನಾನು ತಪ್ಪು ತಿಳ್ಕೊಂಡಿದ್ದೆ. ಏನಂತ? ನೀವು ಸಾತ್ವಿಕರು, ಸದ್ಗುಣ ಸಂಪನ್ನರು, ಯಾವಾಗ್ಲೂ ನ್ಯಾಯ ನೀತಿ ಧರ್ಮದ ಪರವಾಗಿ ನಿಲ್ಲೋರು ಅಂತ ಅನ್ಕೊಂಡಿದ್ದೆ. ನಾನು ಈಗಲೂ ಹಾಗೆ ನಿಂತಿರೋದು. ನಿಮ್ಮಂಥವರಿಂದ ಇಂಥ ಆತ್ಮವಂಚನೆಯ ಮಾತುಗಳು ಬರಬಾರ್ದು ಶಾಸ್ತ್ರಿಗಳೇ. ನನ್ನ ತಂದೆ ತಾಯಿನ ಕೊಂದು ನನ್ನನ್ನ ತಬ್ಲಿ ಮಾಡಿದವ್ರನ್ನ, ನಾಗಲೋಕದಿಂದ ನಾಗಮಣಿನ ದೂರ ಮಾಡಿದವ್ರನ್ನ ಉಳಿಸೋದಕ್ಕೆ ನೋಡ್ತಾ ಇದ್ದೀರಲ್ಲ, ಇದು ಯಾವ ರೀತಿ ಅಂತ ನೀವು ಸಮರ್ಥಿಸ್ಕೋತೀರಾ? ನೀನು ಹೇಳಿದ್ದೆಲ್ಲ ಸರಿ, ಆದ್ರೆ ಸೇಡು ಅಂತ ನಿಂತ್ಕೊಡ್ರೆ ದೊಡ್ಡ ಅವಘಡವೇ ನಡೆದು ಹೋಗುತ್ತೆ.
ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರ ಅಂತ ಇರುತ್ತಲ್ವಾ, ಹಾಗೆ ಇದಕ್ಕೊಂದು ಪರಿಹಾರ ಇರುತ್ತೆ. ಹೌದು, ಮತ್ತೆ ಅದೇ ಪರಿಹಾರದಿಂದ ಇದಕ್ಕೊಂದು ದಾರಿ ಕಂಡು ಹಿಡ್ಕೊಳ್ಳೋಣ. ಆ ಪರಿಹಾರ ಬೇರೆ ಇನ್ಯಾವುದೂ ಅಲ್ಲ, ಆ ರುದ್ರನ ಸಾವು. ಆ ರುದ್ರ ಸತ್ರೆ ಇಲ್ಲಿ ಪೂಜೆ ಹೋಮ ಹವನ ಯಾವುದು ನಡೆಯೋದಿಲ್ಲ. ನನಗೂ ಅದೇ ಬೇಕಾಗಿರೋದು. ನೋಡು, ಹಠ ಮಾಡಬೇಡ. ನಾನು ನಿನ್ನ ಪರವಾಗಿ ನಿಂತು ನಿನ್ನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಹುಡುಕೊಡ್ತೀನಿ. ಆ ನಂಬಿಕೆ ನನಗಿಲ್ಲ. ನಂಬಿಕೆ ಕಳ್ಕೊಂಡ್ರೆ ಬದುಕಲ್ಲಿ ಏನು ಉಳಿಯೋದಿಲ್ಲ. ನೀವೇನೇ ಹೇಳಿದ್ರು ಸಹ ನಾನ್ ನಿಮ್ ಮಾತನ್ನ ನಂಬಲ್ಲ. ನೀವೇ ಹೇಳಿದ್ರಲ್ಲ, ಇದು ಯುದ್ಧ, ಇಲ್ಲಿ ಗೆಲ್ಲೋರಿಗೆ ಮಾತ್ರ ಪ್ರಾಮುಖ್ಯತೆ ಅಂತ. ಅದೇ ರೀತಿ ನಾನು ಗೆದ್ದು ನನ್ನ ಗುರಿನ ತಲುಪ್ತೀನಿ. ಇನ್ನು ನಿನ್ನ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ. ಇಷ್ಟು ತಡವಾಗಾದ್ರೂ ನೀವು ಅರ್ಥ ಮಾಡ್ಕೊಂಡ್ರಲ್ಲ, ಅದೇ ನನಗೆ ಸಮಾಧಾನ. ನಿನಗೆ ಇಷ್ಟು ಹಠ ಇದೆ ಅಂತಾದ್ರೆ ದಿನದ 24 ಗಂಟೆನೂ ಜಪ ತಪ ಪೂಜೆ ಪುನಸ್ಕಾರ ಹೋಮ ಹವನಗಳಲ್ಲಿ ಮುಳುಗಿರೋ ನನಗೆಷ್ಟು ಹಠ ಇರಬೇಕು. ನೋಡು, ಈ ವಿಷ್ಣುಪುರದಿಂದ ರುದ್ರನ್ನ ಜೀವಂತವಾಗಿ ಕರ್ಕೊಂಡು ಹೋಗೋನು ನಾನು. ನಿನಗೆ ಸಾಧ್ಯವಾದರೆ ತಡಿ. ರುದ್ರ, ಮಾತಾಡು. ನಿನ್ ತಮ್ಮಯ್ಯ ಅಂತೀನಿ, ಕೊಡು, ಮಾತಾಡು. ನೋಡು, ನಿಮ್ಮಮ್ಮ ನಿನ್ ಪಕ್ಕದಲ್ಲೇ ಕೂತಿದ್ದೀನಿ. ಮಾತಾಡು, ಮಾತಾಡು ರುದ್ರ. ಶಾಸ್ತ್ರಿಗಳೇ, ಯಾಕೆ ಮೌನವಾಗಿದ್ದೀರಾ? ಏನಾಯ್ತು? ಮಾತಾಡಿ. ಆ ನಾಗಿನಿ ನನ್ನ ಮಾತನ್ನು ಕೇಳ್ತಾ ಇಲ್ಲ. ಅವಳಿಗೆ ಇವನ ಪ್ರಾಣ ಹೋಗ್ಬೇಕು ಅನ್ನೋದೇ ಆಸೆ. ಅಯ್ಯೋ ದೇವ್ರೆ, ಹಾಗಾದ್ರೆ ನನ್ನ ಮಗನ ಕತೆ. ಶಾಸ್ತ್ರಿಗಳೇ, ನಿಮ್ಮನ್ನ ತಮ್ಮಯ್ಯ ಅಂತೀನಿ. ದಯವಿಟ್ಟು ನನ್ನ ಮಗನ ನನಗೊಳಿಸ್ಕೊಡಿ. ಈಗಾಗಲೇ ನಾನು ವಿಷ್ಣುನ ಕಳ್ಕೊಂಡಿದ್ದೀನಿ. ಅರ್ಜುನ್ ಇಲ್ಲೇ ಇದ್ರು ಹೇಗಿದ್ದಾನೆ ಅಂತ ನನಗೆ ಗೊತ್ತಿಲ್ಲ. ನನ್ನ ಕಣ್ಣು ಮುಂದೆನೆ ನನ್ನ ಮಗ ರುದ್ರನ್ಗೆ ಏನಾದ್ರೂ ಆದ್ರೆ ನಾನು ಬದುಕಿರಲ್ಲ. ನಾನು ಯಾರಿಗೋಸ್ಕರ ಬದುಕಿರ್ಲಿ? ಶಾಸ್ತ್ರಿಗಳೇ, ನನ್ನ ಮಗನ ಉಳಿಸ್ಕೊಡಿ. ನಿಮ್ಮ ಹೆತ್ತ ಕರಳಿನ ಸಂಕಟ ಏನು ಅಂತ ನನಗೆ ಅರ್ಥ ಆಗತ್ತೆ ತಾಯಿ. ಅರ್ಥ ಆದ್ರೆ ಸಾಲದು ಶಾಸ್ತ್ರಿಗಳೇ. ನನ್ನ ಸಂಕಟನ ಶಮನ ಮಾಡಿ ನನ್ನ ಮಗನ ನನ್ಗೊಳಿಸ್ಕೊಡಿ. ಇವರಿಂದ ನಮ್ ಗರುಡ ದೇವಸ್ಥಾನ ಎಲ್ಲ ಮೈಲಿಗೆ ಆಗೋಯ್ತು. ಯಾವ ಮೈಲಿಗೆನೂ ಆಗೋದಿಲ್ಲ, ಏನೂ ಇಲ್ಲ. ಇವನು ಈ ದೇವಸ್ಥಾನದಲ್ಲಿ ಸತ್ರೆ ಮೈಲಿಗೆ ಆಗದೆ ಇನ್ನೇನಾಗುತ್ತೆ? ರುದ್ರ ಸಾಯ್ತಾನೆ ಅಂತ ಯಾರು ಹೇಳಿದ್ ನಿನಗೆ? ಯಾರು ಯಾಕೆ ಹೇಳ್ಬೇಕು? ನಾಗಿನಿ ನಿಮ್ ಮಾತನ್ನ ಒಪ್ಕೊಳ್ತಾ ಇಲ್ವಲ್ಲ. ಅವಳು ಒಪ್ಕೊಳ್ಳದೆ ಹೋದ್ರೆ ರುದ್ರ ಸತ್ತೇ ಹೋಗ್ತಾನೆ ಅನ್ನೋದು ನಿನ್ನ ಮೂರ್ಖತನ. ನಾಗಿಣಿ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟಿದ್ದಾಳೆ ಅಷ್ಟೇ, ಆದ್ರೆ ಕಾಯೋದಕ್ಕೆ ಮೇಲೊಬ್ಬ ಇದ್ದಾನೆ. ಎಲ್ಲವೂ ಅವನಿಚ್ಛೆಯಂತೆ ನಡೆಯುತ್ತೆ. ನಾನು ನನ್ನ ಶಕ್ತಿಯನ್ನು ಪ್ರಯೋಗಿಸಿ ರುದ್ರನನ್ನ ಬದುಕಿಸ್ತೀನಿ. ಏನಂದ್ರಿ? ಏನಂದ್ರಿ ಶಾಸ್ತ್ರಿಗಳೇ? ನಿಮ್ಮ ಮಗನ್ನ ಉಳಿಸ್ಕೊಡ್ತೀನಿ ಎಂದೆ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ. ನೀವೇ ನನ್ನ ಪಾಲಿನ ದೇವರು ಅಂತ. ನನ್ನ ಕೊನೆ ಉಸಿರಿರೋವರೆಗೂ ನಿಮ್ಮನ್ನು ಪೂಜೆ ಮಾಡ್ತೀನಿ. ಮತ್ತೆ ಆ ನಾಗಿಣಿ ಬಂದು ತೊಂದರೆ ಮಾಡೋದಿಲ್ವಾ? ನಾವು ಸುಮ್ಮನೆ ಇದ್ರೆ ಅವಳು ಖಂಡಿತ ತೊಂದರೆ ಮಾಡೇ ಮಾಡ್ತಾಳೆ. ಅವಳು ಒಳಗೆ ಬರದೇ ಇರೋ ಹಾಗೆ ದಿಗ್ಬಂಧನ ಹಾಕ್ತೀನಿ. ಕುಕ್ಕುಡ ರಕ್ಷಾ ಕವಚವನ್ನ ದೇವಸ್ಥಾನ ಸುತ್ತ ಹಾಕ್ತೀನಿ. ಅದನ್ನು ದಾಟಿ ಅವಳಿಗೆ ಒಳಗೆ ಬರೋದಕ್ಕಾಗೋದಿಲ್ಲ. ಬೆಳಗಿನವರೆಗೂ ನಿಮ್ಮ ಶಕ್ತಿಯನ್ನು ಕ್ರೋಢೀಕರಿಸಿ ಇವನನ್ನು ಆರೈಕೆ ಮಾಡಿದರೆ ಬೆಳಗಿನಷ್ಟೊತ್ತಿಗೆ ಅವನು ಸರಿ ಹೋಗ್ತಾನೆ.